ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿ. ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡ್ತಿದ್ದಂಥವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಶಾಕ್ ಅನ್ನು ಕೊಟ್ಟಿದೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಕರೆ ಮಾಡಿ ಖಡಕ್ ಸೂಚನೆಯನ್ನು ಹೈಕಮಾಂಡ್ ರವಾನೆಯನ್ನು ಮಾಡಿದೆ. ಹಾಗಾದರೆ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಸೂಚನೆ ಏನು? ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಸಚಿವಾಕಾಂಕ್ಷಿಗಳಿಗೆ ಕೊಟ್ಟಿರುವಂಥ ಸಲಹೆ ಏನು? ಇದೆಲ್ಲವನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಡಿ.ಕೆ. ಶಿವಕುಮಾರ್ ಅವರು ಯಾವಾಗ ಸಿಎಂ ಆದರು, ಸಿಎಂ ಆದ ಬಳಿಕ ಅವರ ಸಂಪುಟವನ್ನು ಸೇರೋದಕ್ಕೋಸ್ಕರ ಸಾಕಷ್ಟು ಶಾಸಕರು ಪ್ರಯತ್ನಗಳನ್ನ ಪಡ್ತಾ ಇದ್ರು. ಮೊದಲ ಹಂತದಲ್ಲಿ 14 ಜನರ ಸಂಪುಟ ಈಗಾಗಲೇ ರಚನೆ ಆಗಿದೆ. ಆದರೆ ಇನ್ನುಳಿದ 18 ಅಥವಾ 20 ಸಚಿವರನ್ನ ನೇಮಕ ಮಾಡ್ಕೊಳ್ಬೇಕಲ್ಲ, ಅಲ್ಲಿ ನಮಗೊಂದು ಸ್ಥಾನವನ್ನು ಸಿಗಬಹುದು ಅನ್ನುವಂಥ ಲೆಕ್ಕಾಚಾರ ಹಾಕಿದ್ದಂಥ ಶಾಸಕರು ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ರು. ಅದು ತಾವೇ ಖುದ್ದಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂಥದ್ದು, ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡುವಂಥದ್ದು, ಮತ್ತೆ ಮಾಜಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡುವ ಮೂಲಕವಾಗಿರ್ಬೋದು, ಜೊತೆಗೆ ಅವರ ಆಪ್ತರನ್ನ ಅಂದರೆ ಸಮಾಜದ ಮುಖಂಡರಿರ್ಬೋದು, ಅವರ ಸಮುದಾಯದ ಸ್ವಾಮೀಜಿಗಳನ್ನ ಹೈಕಮಾಂಡ್ ನಾಯಕರನ್ನ ಮೂಲಕವಾಗಿ ಒತ್ತಡ ಹಾಕಿಸೋದು, ಇದೆಲ್ಲವನ್ನ ಗಮನಿಸಿರುವಂಥ ಕಾಂಗ್ರೆಸ್ನ ಹೈಕಮಾಂಡ್ ನಿನ್ನೆ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಕರೆಯನ್ನು ಮಾಡಿ ಒಂದು ಸಲಹೆಯನ್ನು ಕೊಟ್ಟಿದೆ. ಇನ್ನು ಮುಂದೆ ಯಾರ್ಯಾರು ನಿಮಗೆ ಒತ್ತಡವನ್ನು ಹೇರ್ತಾರೋ ಅವರೆಲ್ಲರನ್ನ ಗಮನದಲ್ಲಿಟ್ಕೊಂಡು ಅವರ ಮೇಲೆ ಶಿಸ್ತು ಕ್ರಮವನ್ನು ಜರುಗಿಸಬೇಕು. ಅದ್ಯಾವುದಕ್ಕೂ ಕೂಡ ಆಸ್ಪದವನ್ನು ಕೊಡಬಾರ್ದು. ಈಗಾಗಲೇ ಶಾಸಕರಿಗೆ ಒಂದು ಸ್ಪಷ್ಟವಾಗಿರುವಂಥ ಸಂದೇಶವನ್ನು ನೀವು ಕಳಿಸಿ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡಲಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಸೂಚನೆಯನ್ನು ಎಲ್ಲ ಶಾಸಕರಿಗೂ ಕೂಡ ರವಾನೆಯನ್ನು ಮಾಡಿದ್ದಾರೆ. ತನ್ನ ಆಪ್ತ ಶಾಸಕರಿರ್ಬೋದು ಅಥವಾ ಈ ಒಂದು ಪಕ್ಷದ ಶಾಸಕರೇನಿದ್ದಾರೆ ಎಲ್ಲರಿಗೂ ಕೂಡ ಅವರು ಈ ಒಂದು ವಿಚಾರವನ್ನು ತಿಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಬಹಳ ಪ್ರಮುಖವಾಗಿರುವಂಥ ಕಾರಣ ಇದೆ. ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಅವರು ಯಾವಾಗ ಪದಗ್ರಹಣವನ್ನು ಮಾಡಿದ್ರು, ಅದಾದ ಬಳಿಕ ಸಚಿವರಾಗಬೇಕು ಅನ್ನುವಂಥವರ ಆಕಾಂಕ್ಷಿಗಳ ಪಟ್ಟಿ ಏನಿದೆ ಅದು ಬೆಳೀತಾನೆ ಹೋಗಿದೆ. ಈಗ ಸರಿಸುಮಾರು 50 ಜನ ಆಕಾಂಕ್ಷಿಗಳಿದ್ದಾರೆ. ಕೇವಲ 18 ಅಥವಾ 20 ಜನ ಶಾಸಕರನ್ನ ಮಾತ್ರ ಸಚಿವರನ್ನಾಗಿ ನೇಮಕ ಮಾಡಬಹುದಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಸಚಿವರ ಆಗಬೇಕು ಅನ್ನುವಂಥ ಆಕಾಂಕ್ಷಿಗಳು ದಿನೇ ದಿನೇ ಬಂದು ಸಿಎಂ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡುವಂಥದ್ದು ಅಥವಾ ಅವರ ಭೇಟಿಯ ಮೂಲಕ ಒತ್ತಡವನ್ನು ಹೇರುವಂಥದ್ದು, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರನ್ನ ನಿರಂತರವಾಗಿ ಸಂಪರ್ಕ ಮಾಡೋದು, ದೆಹಲಿಗೆ ಬಂದು ಅಲ್ಲಿ ಒತ್ತಡ ಹೇರುವಂಥ ಕೆಲಸವನ್ನು ಮಾಡೋದು, ಇದೆಲ್ಲವೂ ಕೂಡ ಪಕ್ಷಕ್ಕೆ ಮತ್ತು ಸರ್ಕಾರದ ಕಾರ್ಯವೈಖರಿಗೆ ಮೇಲೆಯೂ ಕೂಡ ಪರಿಣಾಮವನ್ನು ಬೀರುತ್ತೆ, ಪಕ್ಷದ ಮೇಲೆಯೂ ಕೂಡ ಸಾಕಷ್ಟು ಮುಜುಗರ ತರಿಸುತ್ತೆ ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ನಿರ್ಧಾರದ ಕಾರಣಕ್ಕಾಗಿಯೇ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಸ್ಪಷ್ಟವಾಗಿರುವಂಥ ಸಂದೇಶವನ್ನು ನಿನ್ನೆ ದೂರವಾಣಿಯ ಮೂಲಕ ರವಾನೆಯನ್ನು ಕೂಡ ಮಾಡಿದೆ. ಈಗಾಗಲೇ ಹೈಕಮಾಂಡ್ನಿಂದ ಯಾವ ಸಂದೇಶ ಬಂದಿದೆ ಅನ್ನುವಂಥದ್ದನ್ನು ಸಚಿವಾಕಾಂಕ್ಷಿಗಳಿರ್ಬೋದು ಅಥವಾ ಸಚಿವಾಕಾಂಕ್ಷಿಗಳ ಅಲ್ಲದೇ ಇರುವಂಥ ಶಾಸಕರಿಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ರವಾನಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾದರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಶಾಸಕರು ಸಿಎಂ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಅವರನ್ನ ಒಂದು ಭೇಟಿಯಾಗಿ ನನ್ನನ್ನು ಸಚಿವರನ್ನಾಗಿ ಮಾಡಿ ಅನ್ನುವಂಥ ರೀತಿಯಲ್ಲಿ ದಂಬಾಲು ಬೀಳುವಂಥ ಕೆಲಸವನ್ನು ಮಾಡೋ ಹಾಗಿಲ್ಲ. ಬೇರೆ ಬೇರೆ ಸ್ವಾಮೀಜಿಗಳ ಮೂಲಕವಾಗಿ ಅಥವಾ ಸಮುದಾಯದ ನಾಯಕರ ಮೂಲಕವಾಗಿ ಒತ್ತಡವನ್ನು ಹೇರುವಂಥ ಕೆಲಸವನ್ನು ಕೂಡ ಮಾಡೋ ಹಾಗಿಲ್ಲ, ಅಥವಾ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರನ್ನ ಸಂಪರ್ಕಿಸುವ ಹಾಗೆಯೂ ಕೂಡ ಇಲ್ಲ. ಇದು ಒಂದು ಒಳ್ಳೆಯ ನಿರ್ಧಾರ ಅಂತ ಅನ್ಸುತ್ತೆ. ಸರ್ಕಾರದ ಕಾರ್ಯವೈಖರಿಯ ಮೇಲೆಯೂ ಕೂಡ ಈ ಒಂದು ಒತ್ತಡದ ಪರಿಣಾಮಗಳು ಬೇರೆ ಬೇರೆ ರೀತಿಯ ಒಂದು ಪರಿಣಾಮವನ್ನು ಉಂಟು ಮಾಡ್ತಾ ಇತ್ತು. ಆದರೆ ಅದಕ್ಕೆಲ್ಲದಕ್ಕೂ ಕೂಡ ಈಗ ತಡೆ ಒಡ್ಡುವಂಥ ಕೆಲಸವನ್ನು ಕಾಂಗ್ರೆಸ್ನ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇನ್ನೇನು ಇದೇ ತಿಂಗಳ ಒಳಗಾಗಿ ಅಥವಾ ಜುಲೈನ ಆರಂಭದ 2 ವಾರಗಳ ಒಳಗಾಗಿ ಈ ಒಂದು ಸಚಿವ ಸಂಪುಟ ವಿಸ್ತರಣೆಯನ್ನು ಮಾಡಲಾಗತ್ತೆ ಅನ್ನುವಂಥದ್ದು ಇದೆ. ಆ ಕಾರಣಕ್ಕಾಗಿ ಅದಕ್ಕೂ ಮುನ್ನ ಒಂದು ಸ್ಪಷ್ಟವಾಗಿರುವಂಥ ಸಂದೇಶವನ್ನು ಕಾಂಗ್ರೆಸ್ನ ಹೈಕಮಾಂಡ್ ಎಲ್ಲ ಶಾಸಕರಿಗೆ ಸಿಎಂ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಅವರ ಮೂಲಕವಾಗಿ ರವಾನೆ ಮಾಡುವಂಥ ಕೆಲಸವನ್ನು ಮಾಡಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.